ಸರ್, ಒಂದು ಬಾಕ್ಸ್ ಆಫೀಸ್ನಲ್ಲಿ ಇಷ್ಟು ದಿನವರೆಗೂ ಯಾವ ಕನ್ನಡ ಸಿನಿಮಾನೂ ಇಷ್ಟು ರೆಕಾರ್ಡ್ ಬ್ರೇಕ್ ಮಾಡಿಲ್ಲ. ಅಷ್ಟು ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಹೇಳ್ತೀರಾ ಸರ್? ಭಾಳ ಖುಷಿ ಇದೆ. ಯಾಕಂದರೆ ಎಲ್ಲ ಒಂದು ಸಿನಿಮಾ ಮಾಡೋನು ಕನಸದು. ಒಂದು ಸಿನಿಮಾ ಮ್ಯಾಕ್ಸಿಮಮ್ ಜನ ನೋಡಬೇಕು, ಆ ಮ್ಯಾಕ್ಸಿಮಮ್ ಜನದ ಪ್ರೀತಿ ಸಿಗಬೇಕು. ಆಮೇಲೆ ಸಿನಿಮಾ ರಿಲೀಸ್ ಆಗೋವರೆಗೂ ಒಂಥರ ಟೆನ್ಷನ್ ಇರುತ್ತೆ, ಸಿನಿಮಾ ರಿಲೀಸ್ ಆದಮೇಲೆ ಒಂದು ಟೆನ್ಷನ್ ಇರುತ್ತೆ, ಎಷ್ಟು ಚೆನ್ನಾಗಿದೆ, ಜನಕ್ಕೆ ಇಷ್ಟ ಆಯ್ತು ಅಂತ. ಸೊ ಎರಡರಲ್ಲೂ ಸಕ್ಸಸ್ಫುಲ್ ಆಗಿರೋದು ಭಾಳ ಖುಷಿ ಇದೆ. ಆ್ಯಂಡ್ ಇವತ್ತು ನನ್ನ 2 ವರ್ಷದ ಒಂದು ಶ್ರಮ ಸಾರ್ಥಕ ಅಂತ ಹೇಳಕ್ಕೆ ಬಯಸ್ತೀನಿ. ಸಿನಿಮಾ ರಿಲೀಸ್ಗೂ ಮೊದಲು ನೀವು ಅಂದ್ಕೊಂಡಿದ್ರಾ ಈ ರೇಂಜ್ಗೆ ಸಿನಿಮಾ ಹಿಟ್ ಆಗುತ್ತೆ ಅಂತ? ಖಂಡಿತ ಇಲ್ಲ. ಒಂದು ಒಳ್ಳೆ ಸಿನಿಮಾ ಮಾಡಬೇಕಂತ ಹೊರಟೆ. ಗಜಕೇಸರಿ ನಂತರ ಒಂದು ಬೇರೆ ಥರದ್ದು ಒಂದು ಸಿನಿಮಾ ಪ್ರೆಸೆಂಟೇಷನ್ ಆಗ್ಬೋದು, ಮೇಕಿಂಗ್ ಆಗ್ಬೋದು, ಕತೆ ಹೇಳೋ ವಿಧಾನ ಆಗ್ಬೋದು, ಮಾಡಬೇಕು ಅಂತ ಹೊರಟಿದ್ದು ಅಷ್ಟೇ. ಬಿಟ್ಟರೆ ದೊಡ್ಡದಾಗಬೇಕು ಅಂತ ಆಸೆ ಇತ್ತು. ಇಷ್ಟು ದೊಡ್ಡದಾಗುತ್ತೆ ಅಂತ ಗೊತ್ತಿರಲಿಲ್ಲ. ಜನ ಎಲ್ಲ ಸೇರಿ ಇಷ್ಟು ದೊಡ್ಡದು ಮಾಡಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ, ಮೀಡಿಯಾದವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಲಾಟ್. ಎಲ್ಲ ಕಡೆ ರೆಸ್ಪಾನ್ಸ್ ಹೇಗಿದೆ ಸರ್? ಎಲ್ಲ ಕಡೆ ಹೌಸ್ಫುಲ್ ಇದೆ. ಎಲ್ಲ ಕಡೆ ಜನ ಪ್ರೀತಿಯಿಂದ ಕಿಕ್ಕಿರಿದ ಸಿನಿಮಾ ನೋಡ್ತಾ ಇದ್ದಾರೆ. ಭಾಳ ಖುಷಿ ಇದೆ. ಅಂದರೆ ಫಸ್ಟ್ ಡೇನೇ ಇವಾಗ ಎಲ್ಲರೂ ಹೇಳ್ತಾರೆ, ಗಾಂಧಿನಗರದವರು ಫಸ್ಟ್ ಡೇ ಹೇಳೋಕ್ಕಾಗಲ್ಲ, ರಿಪೋರ್ಟು 2 ಶೋ ಆದಮೇಲೆ ಹೇಳಬೇಕು, 3 ಶೋ ಆದಮೇಲೆ. ನನಗೆ ಗೊತ್ತಿಲ್ಲ, ನನಗೆ ಬಂದಿರೋಲ್ಲ ರಿಪೋರ್ಟ್ಸು ತುಂಬ ಚೆನ್ನಾಗಿ. ಸಿನಿಮಾ ಮೇಕಿಂಗ್ ಮತ್ತು ಕತೆ ಬಗ್ಗೆ ತುಂಬ ಚೆನ್ನಾಗಿ ಎಲ್ಲ ಮಾತಾಡ್ಕೊಳ್ತಾರೆ. ಎಡಿಟಿಂಗ್ ಬಗ್ಗೆ ಅಂತೂ ತುಂಬಾ ಒಳ್ಳೆ ಅಭಿಪ್ರಾಯ ಇದೆ. ಇದ್ರ ಬಗ್ಗೆ ತಮ್ಮ ಇಟ್ಸ್ ಟೀಮ್ ವರ್ಕ್. ಅದಕ್ಕೆ ಕೃಷ್ಣ ಆ್ಯಂಡ್ ಟೀಮ್ ಅಂತ ಹಾಕೋದು. ಏನಂದರೆ ನನ್ನ ಟೀಮ್ ಅಂತ ಅಂದರೆ ನನ್ನ ಜೊತೆ ಇರೋಂಥ ಎಲ್ಲರೂ, ನನ್ನ ಕ್ಯಾಮ್ರಾಮ್ಯಾನ್ ಆಗ್ಬೋದು, ನನ್ನ ಎಡಿಟರ್ ಆಗ್ಬೋದು, ನನ್ನ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಆಗ್ಬೋದು, ಪ್ರತಿಯೊಬ್ಬರು ಆರ್ಟ್ ಡೈರೆಕ್ಟರ್ ಆಗ್ಬೋದು, ಫೈಟ್ ಮಾಸ್ಟರ್ಸ್ ಆಗ್ಬೋದು, ಪ್ರತಿಯೊಬ್ಬರೂ ನಿಮ್ಗೆ ಇಂಥವ್ರು ಕಾಣಿಸಲ್ಲ ಅನ್ನಂಗಿಲ್ಲ. ಈ ಸಿನಿಮಾನಲ್ಲಿ ಪ್ರತಿಯೊಬ್ಬರು ಕಾಣಿಸ್ತಾರೆ. ಅಂದರೆ ಪ್ರತಿಯೊಬ್ಬರು ಪರಿಶ್ರಮ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಅವರೆಲ್ಲರ ಪರಿಶ್ರಮ ನನ್ನ ಯಶಸ್ಸಿಗೆ ಕಾರಣ. ಕಿಟ್ಟಪ್ಪ ಅವರು ತೃಪ್ತಿ ಆಗೋವರೆಗೂ ಯಾವ ಕೆಲಸನೂ ಬಿಡಲ್ಲ ಅಂತ ಹೇಳ್ತಾರೆ. ಈ ಸಿನಿಮಾ ನೋಡಿದಾಗ ನಿಮ್ಗೆ ಏನು ಅನಿಸ್ತು ಸರ್? ಖಂಡಿತ ಒಂದು ತೃಪ್ತಿ ಆಯಿತು. ಯಾಕೆಂದರೆ ಬಾಂಬೆನಲ್ಲಿ ಗ್ರೇಡ್ ಮಾಡಬೇಕಂದ್ರೆ DIನವರು ಅವ್ರು ಹಿಂದಿನಲ್ಲಿ ಇರೋರು, ಅವ್ರಿಗೆ ಭಾಷೆ ಗೊತ್ತಿಲ್ಲ, ಏನಿಲ್ಲ. ಸಿನಿಮಾ ನೋಡ್ಬೇಕಂದ್ರೆ ಹೇಳಿದ್ರು ಅವರು, ನಮಗೇನು ಗೊತ್ತಿಲ್ಲ, ಭಾಷೆ ಅರ್ಥ ಆಗಲ್ಲ, ಕನ್ನಡ ಅರ್ಥ ಆಗಲ್ಲ, ಬಟ್ ಟಾಯ್ಲೆಟ್ಗೆ ಹೋಗ್ದಂಗೆ ಕಂಟಿನ್ಯೂಸ್ ಆಗಿ ಸಿನಿಮಾ ನೋಡಿದೆ. ಅಷ್ಟು ಟೆನ್ಷನ್ ಇತ್ತು ಸಿನಿಮಾನಲ್ಲಿ. ಒಳ್ಳೆ ಸಿನಿಮಾ ಆಗಿದೆ, ಗೆಲ್ಲುತ್ತೆ ಅಂತ ಅಂದ್ಬಿಟ್ಟು ಅವ್ರು ಹೇಳಿದರು. ಸೊ ಆ ಥರದ್ದು ಮಾತುಗಳು ಕೇಳಿದಾಗ ಒಂದು ಎಕ್ಸೈಟ್ ಆಗುತ್ತೆ. ಯಾರು ಭಾಷೆ ಬರ್ದಲ್ಲೇ ಇರೋರು ಸುಮ್ಮನೆ ಸಿನಿಮಾ ನೋಡಿ 2 ಗಂಟೆ 20 ನಿಮಿಷ ಸಿನಿಮಾ ನೋಡಿ ಚೆನ್ನಾಗಿದೆ ಅನ್ನೋದು. ಅದಾದಮೇಲೆ ಪಬ್ಲಿಕ್ಕು ಇವತ್ತು ಜನ ಕೊಡ್ತಾ ಇರೋ ಪ್ರೀತಿ ಇದೆಯಲ್ಲ, ಭಾಳ ಖುಷಿ ಇದೆ. ಅಣ್ಣ ತಮ್ಮಂದಿರ ಬಾಂಧವ್ಯದ ಬಗ್ಗೆ ನೀವೇನು ಹೇಳ್ತೀರಾ? ಅಂದರೆ ಅಣ್ಣ ತಮ್ಮಂದಿರ ಬಾಂಧವ್ಯ ತೋರಿಸ್ಬೇಕಂತ ಅಂದರೆ ಒಂದು ಅನಾಥ ಮಕ್ಕಳು ಹೆಂಗೆ ಬೆಳೀತಾರೆ, ಹೆಂಗೆ ಆಶ್ರಯದಲ್ಲಿ ಒಬ್ಬ IAS ಆಗ್ತಾನೆ, ಒಬ್ಬ ಮಿಲ್ಟ್ರಿ ಆಫೀಸರ್ ಆಗ್ತಾನೆ. ಯೂಶ್ವಲಿ ಒಂದು IAS ಆಫೀಸರ್ ಮಕ್ಕಳು ಯಾರೂ ಮಿಲ್ಟ್ರಿಗೆ ಹೋಗೋದಿಲ್ಲ. ಒಂದು ಎಥಿಕ್ಸ್ ಇರೋರು, ಸೊಸೈಟಿಗೆ ಒಂದು ಏನೋ ಮಾಡಬೇಕು ಅಂತ ಇದ್ದವರು ತೋರಿಸ್ಬೇಕಂದಾಗ ಒಂದು ಒಳ್ಳೆ ಗುರುಗಳು ಅಂದಾಗ ಅವ್ರ ತಂದೆ ನನಗೆ ಅವ್ರ ಲಕ್ಷಣವಾಗಿದ್ದರು. ಒಂದು ಒಳ್ಳೆ ವ್ಯಕ್ತಿ, ಯಾರೋ ಗೊತ್ತಿಲ್ಲದಾಗ ಒಂದು ವಿದ್ಯಾಭ್ಯಾಸ ಮಾಡಿಕೊಡ್ತಾರೆ ಅಂತ. ಸೊ ಆ ಪಾತ್ರದಲ್ಲಿ ಅವನಾಗಿದೆ. ಭಾಳ ಖುಷಿಯಿಂದ ಬಂದು ಮಾಡಿದ್ರು. ಸಿನಿಮಾಗೆ ಒನ್ ಆಫ್ ದ ಹೈಲೈಟ್. ಸರ್, ಮಾರ್ನಿಂಗ್ ಶೋ ನೋಡಿ ಸುದೀಪ್ ಅವರು ಏನು ಹೇಳಿದ್ರು ನಿಮ್ಮ ಕೆಲಸದ ಬಗ್ಗೆ ಅಂತ ಹೇಳ್ತೀರಾ? ನಾನು ಗೆಲ್ತೀವಿ ಸರ್ ಅಂತಂದೆ. ಗೆದ್ದಾಯ್ತು ಕಣೋ, ತಲೆ ಕೆಡ್ಸ್ಕೊಂಬೇಡ ಅಂತ. ಸರ್, ಈ ಚಿತ್ರದ ಮೂಲಕ ಪಬ್ಲಿಕ್ ಸರ್ವೆಂಟ್ ಆದಂಥ ಪೊಲೀಸ್ ಆಗಿರ್ಬೋದು, IPS ಆಫೀಸರ್ಗಳಾಗಿರ್ಬೋದು, ಅವರೆಲ್ಲರ ಫ್ಯಾಮಿಲಿಗೆ ನೀವು ಏನಂತ ಹೇಳಬೇಕು ಅಂತ ಇಷ್ಟಪಡ್ತೀರಾ ಸರ್? ವಿ ಶುಡ್ ರೆಸ್ಪೆಕ್ಟ್ ದೆಮ್. ಒಂದು ನಮಗೋಸ್ಕರ ಸರ್ವ್ ಮಾಡೋ ಅಂಥ ಸೈನಿಕರಿಗಾಗ್ಬೋದು, IAS ಆಫೀಸರ್ಸ್ ಆಗ್ಬೋದು, ಯಾರೇ ಆಗ್ಬೋದು, ಅವರ ಫ್ಯಾಮಿಲಿಗೆ ರೆಸ್ಪೆಕ್ಟ್ ಕೊಡಬೇಕು. ನಾವು ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಬೇಕು. ಆಮೇಲೆ ಒಂದು ಕನ್ಸರ್ನ್ ಜಾಸ್ತಿ ಇರಬೇಕು. ಅವ್ರ ನೋವುಗಳಿಗೆ ನಾವು ಸ್ಪಂದಿಸಬೇಕು. ಯಾಕಂದರೆ ನಮ್ಮನ್ನು ಅವ್ರು ಕಾಪಾಡ್ತಾರೆ, ಅವ್ರ ಫ್ಯಾಮಿಲಿಗಳಿಗೆ ನಾವು ರೆಸ್ಪಾಂಡ್ ಮಾಡಬೇಕು ಅನ್ನೋದೊಂದು ಥಾಟ್. ಈ ಚಿತ್ರ ಮುಂದೆ ಇನ್ನೂ ಹೆಚ್ಚಿನ ಥಿಯೇಟರ್ಗಳಲ್ಲಿ ಬಿಡುಗಡೆ ಮಾಡ್ತೀರಾ? ಈ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಒಂಚೂರು ಐಡಿಯಾ ಇಲ್ಲ. ಸಿನಿಮಾ ಮಾಡೋದಷ್ಟೇ ನನ್ನ ಕೆಲಸ. ನಿಮಗೆ ಸುದೀಪ್ ಅವ್ರ ಜೊತೆ ಇನ್ನೊಂದು ಸಿನಿಮಾ ಮಾಡೋ ಪ್ಲಾನ್ ಏನಾದ್ರು ಇದೆಯಾ? ಸುದೀಪ್ ಸರ್ ಇನ್ನೊಂದು ಸಿನಿಮಾ ಮಾಡೋಣ ಅಂತ ಆಲ್ರೆಡಿ 4-5 ದಿವಸ ಮುಂಚೆನೇ ಹೇಳಿದ್ರು. ಯಾವಾಗ ಮಾಡೋಣ ಇನ್ನೊಂದು ಸಿನಿಮಾ ಅಂತ ಕೇಳಿದ್ರು. ಕತೆ ಕೂತ್ಕೊತೀನಿ ಅಂತ ಹೇಳಿದ್ದೀನಿ, ಬಟ್ ಏನು ಗೊತ್ತಿಲ್ಲ. ಇವತ್ತವರೆಗೂ ನಾಳೆ ಪ್ಲ್ಯಾನ್ ಮಾಡಿಲ್ಲ. ಇವತ್ತಿಂದಷ್ಟೇ ಪ್ಲ್ಯಾನ್ ಮಾಡಿದ್ದೆ. ಇವತ್ತಾದ್ಮೇಲೆ ಕೂತ್ಕೊಂಡು ಪ್ಲ್ಯಾನ್ ಮಾಡೋದು. ಇನ್ಮೇಲೂ ಕ್ಯಾಮ್ರಾ ವರ್ಕ್ ಮಾಡ್ತೀರಾ? ಖಂಡಿತ ಕ್ಯಾಮ್ರಾ ವರ್ಕ್ ಮಾಡ್ತೀನಿ. ಒಳ್ಳೆ ಕತೆ ಬಂದು ಯಾರು ಡೈರೆಕ್ಟರ್ ವರ್ಕ್ ಮಾಡಬೇಕಂದ್ರೆ, ಯಾಕಂದರೆ ಅದೊಂದು ರಿಲೀಫು, ಟೆನ್ಷನ್ ಇಲ್ಲ. ಕತೆ ಮಾಡಬೇಕು, ಜವಾಬ್ದಾರಿ ಮಾಡೋ ಡೈರೆಕ್ಟರ್ ಅಂದಾಗ ತುಂಬ ದೊಡ್ಡ ಜವಾಬ್ದಾರಿ. ಆಮೇಲೆ ಕೋಟ್ಯಾಂತರ ರೂಪಾಯಿ ಸಿನಿಮಾ ಮಾಡ್ಬೇಕಂದ್ರೆ ನಾನು ಸ್ವಲ್ಪ ಜಾಸ್ತಿ ಬಜೆಟ್ ಕೇಳ್ತೀನಿ. ಬಜೆಟ್ ಕೇಳಿದಾಗ ಏನಾಗುತ್ತೆ, ಜಾಸ್ತಿ ದುಡ್ಡು ಹಾಕಿದಾಗ ಟೆನ್ಷನ್ ನನಗೆ ಜಾಸ್ತಿ ಆಗುತ್ತೆ. ಅದನ್ನು ರಿಕವರ್ ಮಾಡಬೇಕು ಸಿನಿಮಾಗೆ ಅಂತ. ಕ್ಯಾಮ್ರಾಮನ್ ಅಂದಾಗ ಒಂದು ಆ ಜವಾಬ್ದಾರಿ ಕಡಿಮೆ. ಒಂದು ಕ್ಯಾಪ್ಟನ್ಗೂ ಒಂದು ವೈಸ್ ಕ್ಯಾಪ್ಟನ್ಗೂ ಡಿಫ್ರೆನ್ಸ್ ಇರುತ್ತೆ. ಕ್ಯಾಮ್ರಾಮನ್ ಒಂದು ವೈಸ್ ಕ್ಯಾಪ್ಟನ್ ಅಷ್ಟೇ. ಜವಾಬ್ದಾರಿಗೆ ಯಾರೋ ಒಬ್ರು ಇರ್ತಾರೆ. ನಾವು ಒಂದು ಚಿಕ್ಕದ ಒಂದು ಏರಿಯಾನ ಇದು ಮಾಡಿ ಶೂಟಿಂಗ್ ಮಾಡಿಕೊಟ್ರೆ ಮುಗ್ದೋಗುತ್ತೆ. ಸೊ ಕ್ಯಾಮ್ರಾ ವರ್ಕ್ ಆಲ್ವೇಸ್ ಈಸ್ ಮೈ ಫಸ್ಟ್ ಲವ್. ಇಟ್ ವಿಲ್ ಬಿ ಮೈ ಫಸ್ಟ್ ಲವ್. ಒಳ್ಳೆ ಸಿನಿಮಾಗಳು ಯಾರು ನನ್ನ ಇಟ್ಕೊಂಡು ಮಾಡಬೇಕು, ಕ್ಯಾಮ್ರಾಮನ್ನಾಗಿ ವರ್ಕ್ ಮಾಡ್ಬೇಕಂದ್ರೆ ಖಂಡಿತ ವರ್ಕ್ ಮಾಡ್ತೀನಿ. ಮೀನ್ ವೈಲ್ ಒಂದು 4 ಸ್ಕ್ರಿಪ್ಟ್ಸು ರೆಡಿ ಇದೆ ಆಲ್ರೆಡಿ. ಸೊ ಅದ್ರ ಮೇಲೂ ವರ್ಕ್ ಮಾಡ್ತೀನಿ. ಸುದೀಪ್ ಅವ್ರ ಜೊತೆ ಇನ್ನೊಂದು ಸಿನಿಮಾ ಮಾಡೋಕ್ಕೆ ನಿಮಗೆ ಅವಕಾಶ ಸಿಕ್ಕರೆ ಯಾವ ಥರ ಸಿನಿಮಾ ಮಾಡಬೇಕು ಅಂತ ನಿಮ್ಮ ಆಸೆ? ಗೊತ್ತಿಲ್ಲ ನನಗೆ. ಅಂದರೆ ಒಂದೇ ಥರ ಸಿನಿಮಾ ಮಾಡಬಾರ್ದು ಅನ್ನೋದು ನನ್ನ ಕಲ್ಪನೆ. ಒಂದು ಸಿನಿಮಾಗೂ ವೆರೈಟಿ ಇರಬೇಕು. ಆಮೇಲೆ ಈ ಥರ ಸಿನಿಮಾ ಇನ್ನು ಮಾಡಬಲ್ಲ ಅಂತ ಬರೀ ಒಂದೇ ಥರ ಸಿನಿಮಾ ಮಾಡ್ತಾನೆ ಅಂತ ಅಂದ್ಬಿಟ್ಟು ಎಲ್ಲೂ ಬ್ರ್ಯಾಂಡ್ ಆಗಬಾರ್ದು ಅನ್ನೋದು ಒಂದು ಕಾನ್ಷಿಯಸ್ ಎಫರ್ಟ್. ಗಜಕೇಸರಿ ಆದಮೇಲೆ ಈ ಸಿನಿಮಾ ಮಾಡಬೇಕಂದ್ರೆ 2 ವರ್ಷ ತೊಗೊಂಡಿದ್ದು. ಅದಕ್ಕೆ ಚಿಕ್ಕ ಡೀಟೇಲು, ಒಂದು ವೆಸ್ಟರ್ನ್ ಪ್ಯಾಟರ್ನ್ ಆಫ್ ನರೇಷನ್ ಇರಬೇಕು, ಕನ್ನಡದಲ್ಲಿ ಒಂದು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ. ಜನ ರಿಸೀವ್ ಮಾಡಿದ್ದಾರೆ. ಹಾಗೆ ವಿಭಿನ್ನವಾಗಿ ಮಾಡೋ ಟ್ರೈ ಮಾಡ್ತೀನಿ.
ಬೇರೆ ಭಾಷೆಗೆ ಸಿನಿಮಾ ರಿಮೇಕ್ ಆಗುತ್ತಾ ಸರ್? ಇವತ್ತು ಒಂದು ಸೌತ್ ಇಂಡಿಯನ್ ದೊಡ್ಡ ಸೂಪರ್ ಸ್ಟಾರ್ ಸಿನಿಮಾ ನೋಡ್ತಾ ಇದ್ದಾರೆ 4 ಗಂಟೆಗೆ. ಆದರೆ ತಮಿಳ್ ತೆಲುಗು ಎರಡಕ್ಕೂ ರೀಮೇಕ್ ಆಗೋ ಸಾಧ್ಯತೆ ಇದೆ. ಅಂದರೆ ಅವರೇ ನಿನ್ನೆ ರಾತ್ರಿ ನೋಡಬೇಕು ಅಂತ ಇಷ್ಟ ಬಿದ್ದರು, ಆಗಿಲ್ಲ. ಇವತ್ತು 4 ಗಂಟೆಗೆ ಅಥವಾ 6 ಗಂಟೆಗೆ ನೋಡ್ತಾ ಇದ್ದಾರೆ. ಹೇಳ್ತೀನಿ ಶಾರ್ಟ್ಲಿ, ಕೂಸುಟ್ಟೋದಕ್ಕೂ ಮುಂಚೆ ಇದ್ಬೇಡ, ಬಟ್ ಒಂದು ಅಲ್ಲ ನೋಡ್ತಾ ಇದ್ದಾರೆ ಅವ್ರು, ಇನ್ನೂ ನೋಡಿ ಅವ್ರಿಗೆ ಇಷ್ಟ ಆಗಿ ಅವ್ರು ಸಿನಿಮಾ ಮಾಡಬೇಕು ಅಂತ ಅಂದರೆ ಸೊ ಡೆಫಿನೆಟ್ಲಿ ಚೆನ್ನೈನಲ್ಲಿ ನೋಡ್ತಾ ಇದ್ದಾರೆ. ಸೌತ್ ಇಂಡಿಯನ್ ಒನ್ ಆಫ್ ದ ಬಿಗ್ ಸ್ಟಾರ್ಸ್. ಓಕೆ, ಅವರು ತಮಿಳ್ ತೆಲುಗು ಎರಡೂ ಮಾಡಬೇಕು ಅಂತ ಇದ್ದಾರೆ ಅವರೇನೆ. ಸೊ ತೋರಿಸ್ತೀರಾ ಅಂತ ಕೇಳ್ತಾಯಿದ್ರು, ಪ್ರೊಜೆಕ್ಷನ್ ಹಾಕ್ಕೊಟ್ಟಿದ್ದೀನಿ. 4 ಗಂಟೆಗೆ ನೋಡ್ತಾ ಇದ್ದಾರೆ, ಅದಾದಮೇಲೆ ನೋಡೋಣ. ಧನ್ಯವಾದ ಸ್ನೇಹಿತರೆ, ಇಷ್ಟೊತ್ತು ನೀವೆಲ್ಲ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಸಂತೋಷ. ಮತ್ತೆ ನಿಮ್ಮ ಮುಂದೆ ಇದೇ ರೀತಿ ಅನೇಕ ಒಳ್ಳೆ ವಿಚಾರಗಳನ್ನುಳ್ಳ ವಿಡಿಯೋ ನಾನು ನಿಮ್ಮ ಮುಂದೆ ತರ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವಿನ್ನೂ ಈ ಥರ ಒಳ್ಳೆ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನಮಸ್ಕಾರ, ಧನ್ಯವಾದ ಸ್ನೇಹಿತರೆ.